ಸ್ನೇಹಿತರೆ ನಮಸ್ಕಾರ. ಜೇಸ್ ಮಂತ್ರಲೋಕದ ಇವತ್ತಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ನೀವು ತಮ್ಮನೇಲಿ ನೋಡಿರ್ತೀರಾ. ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಬಹಳ ವಿಶೇಷವಾಗಿ ಬೆಂಗಳೂರು ಕರಗದ ವಿಶೇಷವಾದಂಥ ಮಾಹಿತಿಯನ್ನು ಕೊಡ್ತೀವಿ. ಹಾಗೆಯೇ ದ್ರೌಪದಿ ಅಮ್ಮನವರ ಒಂದು ಶಕ್ತಿಶಾಲಿ ಮಂತ್ರವನ್ನು ನಾವು ಪಾರಾಯಣ ಮಾಡುವುದು ಯಾವ ರೀತಿ ಅನ್ನೋದನ್ನು ನಾವು ತಿಳಿಸ್ಕೊಡ್ತೀವಿ. ಹಾಗಾಗಿ ಸಂಪೂರ್ಣವಾದ ವಿಡಿಯೋನ ತಪ್ಪದೆ ನೋಡಿ. ಬೆಂಗಳೂರು ಕರಗ ಅಂದರೆ ಮೈ ರೋಮಾಂಚನವಾಗುತ್ತೆ. ಈ ಒಂದು ಮಹೋತ್ಸವವು ಏಪ್ರಿಲ್ 1 ಅಂದರೆ ಬುಧವಾರ ಅತ್ಯಂತ ವೈಭವದಿಂದ ಜರುಗಿದೆ. ಚೈತ್ರ ಮಾಸದ ಪೂರ್ಣಿಮೆಯ ದಿನದಂದು ನಡೆದಿರುವಂತಹ ಈ ಐತಿಹಾಸಿಕ ಉತ್ಸವವು ಎಷ್ಟೋ ವಿವಿಧವಾದಂತಹ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಈ ಒಂದು ವಿಜೃಂಭಣೆಯಿಂದ ಭಕ್ತಿಪೂರ್ವಕವಾಗಿ ನಮ್ಮ ಬೆಂಗಳೂರು ಕರಗ ನಡೆದಿದೆ. ಹಾಗೆಯೇ ಬೆಂಗಳೂರು ಕರಗದ ಪೌರಾಣಿಕ ಹಿನ್ನೆಲೆ ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಮಹಾಭಾರತದ ಒಂದು ಕಾಲಕ್ಕೆ ಸಂಬಂಧಿಸಿದಂತೆ ತಿಮ್ಲಾಸುರನ ಸಂಹಾರದ ಕಥೆಯನ್ನೇ ಹೇಳುತ್ತೆ. ಅಂದರೆ ಮಹಾಭಾರತದ ಯುದ್ಧದಲ್ಲಿ ನಂತರವೂ ಪಾಂಡವರಿಗೆ ಶತ್ರುಗಳ ಕಾಟ ತಪ್ಪೋದಿಲ್ಲ. ತಿಮ್ಲಾಸುರ ಎಂಬ ರಾಕ್ಷಸನು ಪಾಂಡವರಿಗೆ ಹಾಗೆ ಋಷಿಮುನಿಗಳಿಗೆ ತೊಂದರೆ ಕೊಡ್ತಿರ್ತಾರೆ. ಅವರನ್ನು ಸಂಹರಿಸಲು ದ್ರೌಪದಿ ದೇವಿಯು ಕೂಡ ಆದಿಶಕ್ತಿಯ ರೂಪವನ್ನು ತಾಳ್ತಾರೆ. ಹಾಗೆ ವಿಶೇಷವಾಗಿ ಈ ಒಂದು ಕಥೆಯಲ್ಲಿ ವೀರಕುಮಾರರ ಸೃಷ್ಟಿ ಬಹಳ ರೋಮಾಂಚನಕಾರಿ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ, ದ್ರೌಪದಿಯು ಅಮ್ಮನವರು ರಾಕ್ಷಸನ ವಿರುದ್ಧ ಹೋರಾಡುವಾಗ ತನ್ನ ಶಕ್ತಿಯಿಂದ ಒಂದು ಸೈನ್ಯವನ್ನು ಸೃಷ್ಟಿಸ್ತಾಳೆ. ಅವರೇ ವೀರಕುಮಾರರು. ಈ ಸೈನ್ಯವನ್ನು ದ್ರೌಪದಿ ಮಾತೆಯು ಅಂದರೆ ಅವರ ಒಂದು ನೇತೃತ್ವದಲ್ಲಿ ರಾಕ್ಷಸನ ಒಂದು ಸಂಹಾರ ನಡೆಯುತ್ತೆ. ಹಾಗೆಯೇ ಯುದ್ಧ ಮುಗಿದ ನಂತರ ಪಾಂಡವರು ಸ್ವರ್ಗಾರೋಹಣ ಮಾಡೋದಕ್ಕೆ ಸಿದ್ಧರಾಗ್ತಾರೆ. ಆಗ ದ್ರೌಪದಿ ಅಮ್ಮನವರು ಕೂಡ ಅವರ ಜೊತೆ ಹೋಗ್ತಾರೆ. ಆಗ ಆಕೆ ಸೃಷ್ಟಿಸಿದ ವೀರಕುಮಾರರು, ತಾಯಿಯೇ, ನೀನು ಹೋದರೆ ನಮ್ಮ ಗತಿ ಏನು, ನಮ್ಮನ್ನು ಸಲಹುವುದು ಯಾರು ಅಂತ ಕೇಳ್ತಾರೆ. ಆಗ ದ್ರೌಪದಿ ದೇವಿಯು, ನಾನು ಪ್ರತಿ ವರ್ಷ ಚೈತ್ರ ಮಾಸದ ಪೌರ್ಣಿಮೆಯಂದು ಭೂಮಿಗೆ ಬರ್ತೀನಿ, ಆಗ ನಿಮ್ಮನ್ನು ನಾನು ಆಶೀರ್ವದಿಸಿ ಹರಿಸ್ತೀನಿ ಅಂತ ಭರವಸೆ ನೀಡ್ತಾರೆ. ಆವಾಗಲೇ ಶುರುವಾಗೋದು ಬೆಂಗಳೂರಿನ ಕರಗ. ದ್ರೌಪದಿ ದೇವಿಯು ಆ ಭರವಸೆಯನ್ನು ನೆನಪಿಗಾಗಿ ಪ್ರತಿ ವರ್ಷ ಚೈತ್ರ ಪೌರ್ಣಿಮೆ ದಿನದಂದು ಈ ಉತ್ಸವವನ್ನು ನಾವು ಬಹಳ ವಿಜೃಂಭಣೆಯಿಂದ ನಾವು ನಡೆಸ್ಕೊಂಡು ಬರ್ತೀವಿ. ಕರಗ ಅಂತ ಹೇಳಿದರೆ ಒಂದು ಪವಿತ್ರವಾದಂಥ ಕಳಸ. ಇದು ದ್ರೌಪದಿ ದೇವಿಯರ ಒಂದು ಸಂಕೇತ. ಈ ಕಳಸವನ್ನು ತಲೆಯ ಮೇಲೆ ಹೊತ್ಕೊಂಡು ಅರ್ಚಕರು ಅಂದರೆ ಸ್ತ್ರೀ ವೇಷಧಾರಿ ಅಮ್ಮನವರ ಒಂದು ಆಶೀರ್ವಾದದಿಂದ ಈ ಒಂದು ದ್ರೌಪದಿಯ ರೂಪದಲ್ಲಿ ಅವರ ಸುತ್ತಲೂ ಕೂಡ ಕೈಯಲ್ಲಿ ಕತ್ತಿ ಹಿಡಿದು ವೀರಕುಮಾರರು ಅಂದರೆ ವಿಶೇಷವಾಗಿ ಗೋವಿಂದ ಗೋವಿಂದ ಅಂತ ಅವರನ್ನು ರಕ್ಷಣೆ ಮಾಡಿ ಇಡೀ ಒಂದು ನಮ್ಮ ಬೆಂಗಳೂರಿನ ಸುತ್ತಮುತ್ತಲಿರುವಂಥ ಒಂದು ಸುಮಾರು ನಗರಗಳ ಕಡೆ ವಿಜೃಂಭಣೆಯಿಂದ ಅಮ್ಮನವರ ಒಂದು ಮಹೋತ್ಸವ ನಡೆಯುತ್ತೆ. ಈ ಕಥೆಯೊಂದು ಮತ್ತೊಂದು ಭಾಗ ಅಂತ ಹೇಳಿದ್ರೆ, ಶತಶತಮಾನಗಳ ಹಿಂದೆನೇ ತವಲ್ಕರ್ ಮುಸ್ತಾನ್ ಒಬ್ಬ ಸೂಫಿ ಮಸಂತರು ಇರ್ತಾರೆ. ಆಗ ಕರಗ ಸಾಗುವಾಗ ಅವರೊಂದು ಗಾಯಗೊಂಡ್ರಂತೆ. ದ್ರೌಪದಿ ಮಾತೆಯ ಒಂದು ಶಕ್ತಿಯಿಂದ ಅವರು ಆದಷ್ಟು ಬೇಗನೆ ಗುಣಮುಖರಾಗ್ತಾರಂತ ಒಂದು ನಂಬಿಕೆ ಇದೆ. ಅವತ್ತಿಂದ ಕೂಡ ಸೌಹಾರ್ದತೆಯ ಸಂಕೇತವಾಗಿ ಕರಗ ಕೂಡ ದರ್ಗಾಕ್ಕೆ ಭೇಟಿ ನೀಡಿ ಅವರ ಸಂಪ್ರದಾಯದಂತೆ ಕೂಡ ಇಂದಿಗೂ ಕೂಡ ಒಂದು ಬೆಳೆದು ಬಂದಿದೆ. ಹಾಗೆ ಕರಗ ಮೆರವಣಿಗೆಯ ಉದ್ದಕ್ಕೂ ಕೂಡ ವೀರಕುಮಾರರು ತಮ್ಮ ಕೈಯಲ್ಲಿರುವಂಥ ಕತ್ತೆಗಳನ್ನ ಎದೆಗೆ ತಟ್ಕೊಳ್ತಾ ಅಂದರೆ ಅದನ್ನ ಅಲಗೋ ಸೇವೆ ಅಂತ ಕರೀತಾರೆ. ಹಾಗೆ ಅದರೊಂದು ಹಿಡ್ಕೊಂಡು ಭಕ್ತಿಪೂರ್ವಕವಾಗಿ ಗೋವಿಂದ ಗೋವಿಂದ ದ್ರೌಪದಮ್ಮನಿಗೆ ಗೋವಿಂದ ಅಂತ ಹೇಳ್ತಾರೆ. ಹಾಗೆ ಕರಗ ಹೊರುವಂತಹ ಅರ್ಚಕರು ದ್ರೌಪದಮ್ಮನ ಶಕ್ತಿಯಲ್ಲಿ ಅಂದರೆ ತಮ್ಮಲ್ಲಿ ಆವರಿಸ್ಕೊಳ್ಳೋದಕ್ಕೆ ವಿಶೇಷವಾದ ಮಂತ್ರಗಳನ್ನ ಕೂಡ ಅವರು ಪಾರಾಯಣ ಮಾಡ್ತಾರೆ. ಇದರಲ್ಲಿ ಬಹುಮುಖ್ಯವಾಗಿ ಶಕ್ತಿ ಮಂತ್ರ ಹಾಗೆಯೇ ಅಷ್ಟಮಾತೃಕೆಯರ ಸ್ಮರಣೆ ಇರುತ್ತೆ. ಅರ್ಚಕರು ಸ್ತ್ರೀ ವೇಷಧಾರಿ ಆದಮೇಲೆ ದೇವಿಯನ್ನು ತಾಯಿಯ ರೂಪದಲ್ಲಿ ಆರಾಧಿಸ್ಕೊಂಡು ಈ ಸ್ತೋತ್ರಗಳನ್ನ ಜಪಿಸ್ತಾರೆ. ಹಾಗೆ ದ್ರೌಪದಿಯನ್ನು ಪೂಜಿಸುವಾಗ ವಿಶೇಷವಾಗಿ ಈ ಒಂದು ಶ್ಲೋಕವನ್ನು ಖಂಡಿತವಾಗ್ಲೂ ಪಾರಾಯಣ ಮಾಡ್ತಾರೆ. ಆ ಶ್ಲೋಕ ಯಾವ ರೀತಿಯಾಗಿದೆ ಅಂತಂದರೆ, ಶ್ರೀಕೃಷ್ಣ ಭಗಿನೀಂ ದೇವಿಂ ಪಾಂಡವಾನಾಂ ಪ್ರಿಯ ಭಾಮಿನೀಂ ಧರ್ಮರಾಯ ಪ್ರಿಯಾಂ ದೇವಿಂ ದ್ರೌಪದಿಂ ಶರಣಂ ಭಜೆ ಅಂತೇಳಿದ್ರೆ, ಶ್ರೀಕೃಷ್ಣನ ತಂಗಿಯಾದ ಪಾಂಡವರ ಪ್ರಿಯ ಪತ್ನಿಯಾದ ಮತ್ತು ಧರ್ಮರಾಯನಿಗೆ ಪ್ರಿಯಳಾದ ದ್ರೌಪದಿ ದೇವಿಗೆ ಶರಣಾರ್ಥಿ ಅನ್ನೋದು. ಕರಗ ಅಂತ ಹೇಳಿದ್ರೆ ಒಂದು ಕುಂಭ, ಕೈಯಿಂದ ಮುಟ್ಟದೇನೆ ತಲೆ ಮೇಲೆ ಹೊತ್ತುಕೊಂಡು ಹೋಗುವಂತಹ ಒಂದು ಪವಿತ್ರವಾದಂತಹ ಕಳಸ. ಈಗ ದ್ರೌಪದಿ ಅಮ್ಮನವರು ಕರಗ ರೂಪದಲ್ಲಿ ಭೂಮಿಗೆ ಯಾಕೆ ಬರ್ತಾರೆ ಅಂತ ತಿಳ್ಕೊಳ್ಳೋಣ. ಕರಗ ಅಂತ ಹೇಳಿದ್ರೆ ಈಗಾಗಲೇ ನಾನು ಹೇಳಿದಾಗೆ ಕುಂಭ ಅಂತ ಅರ್ಥ. ಶತಶತಮಾನಗಳಿಂದ ತನ್ನದೇ ಆದಂತಹ ವೈಶಿಷ್ಟ್ಯತೆ ಹೊಂದಿರುವುದು ನಮ್ಮ ಬೆಂಗಳೂರಿನ ಕರಗ. ಕರಗದ ಒಂದೊಂದು ಅಕ್ಷರವು ಒಂದೊಂದು ಸಂಕೇತ ನೀಡುತ್ತೆ. ಅಂದರೆ ಕ ಅಂದರೆ ಕೈಯಲ್ಲಿ ಮುಟ್ಟದೇನೆ, ರ ಅಂತ ಹೇಳಿದರೆ ರುಂಡದ ಮೇಲೆ ಧರಿಸುವುದು, ಹಾಗೆ ಗ ಅಂದರೆ ಗತ್ತಿಸುವುದು ಅಂತ ಹೇಳಿದ್ರೆ ತಿರುಗುವುದು,
ದ್ರೌಪದಿ ದೇವಿಯು ತಿಮಿಲಾಸುರನ ಸಂಹಾರಕ್ಕಾಗಿ ಆದಿಶಕ್ತಿ ರೂಪವನ್ನು ತಾಳ್ತಾರೆ. ಈ ಯುದ್ಧ ಮಾಡೋದಕ್ಕೋಸ್ಕರ ಅಮ್ಮನವರು ಸೈನ್ಯವನ್ನ ಕಟ್ತಾರೆ. ಅದು ಅಮ್ಮನವರ ತಲೆಯಿಂದ ಯಜಮಾನರನ್ನ, ಹಣೆಯಿಂದ ಗಾಣಚಾರಿಗಳನ್ನ, ಹಾಗೆಯೇ ಕಿವಿಯಿಂದ ಗೌಡರನ್ನ, ಬಾಯಿಯಿಂದ ಘಂಟಾ ಪೂಜಾರಿಗಳನ್ನ, ಹಾಗೆ ತಮ್ಮ ಹೆಗಲಿನಿಂದ ವೀರಕುಮಾರರನ್ನ ಸೃಷ್ಟಿಸಿ ಇವರೆಲ್ಲರೂ ಸೇರಿ ಯುದ್ಧವನ್ನ ಮಾಡಿ ತಿಮ್ಲಾಸುರರನ್ನ ಸಂಹಾರ ಮಾಡ್ತಾರೆ. ಈಗಾಗಲೇ ಹೇಳ್ದಾಗೆ ಅಮ್ಮನವರು ಸ್ವರ್ಗಾರೋಹಣ ಮಾಡಬೇಕಾದ್ರೆ ವೀರಕುಮಾರರ ಕೋರಿಕೆಯಂತೆ ಚೈತ್ರ ಮಾಸದ ಪೂರ್ಣಿಮೆ ದಿನದಂದು 3 ದಿನ ಭೂಮಿಗೆ ಧರೆಗಿಳಿತಾರೆ. ಹಾಗೆಯೇ ಅವರ ಆಸೆ ಆಕಾಂಕ್ಷೆಯಂತೆ ಅಮ್ಮನವರು ಕೂಡ ಅವರ ಭರವಸೆಯನ್ನು ಈಡೇರಿಸ್ತಾರೆ. ಇದಾಗಿತ್ತು ಇವತ್ತಿನ JS ಮಂತ್ರಲೋಕದ ವಿಶೇಷವಾದಂತಹ ಮಾಹಿತಿ. ನಿಮ್ಮೆಲ್ಲರಿಗೂ ಕೂಡ ಬೆಂಗಳೂರು ಕರಗದ ವಿಶೇಷವಾದ ಈ ಸಂಚಿಕೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಏನೇ ಒಂದು ವಿಚಾರಧಾರೆಯಲ್ಲಿ ತಪ್ಪಿದರೆ ನಮ್ಮನ್ನು ಕ್ಷಮಿಸಿ, ನಿಮ್ಮ ಕಮೆಂಟ್ ಮುಖಾಂತರ ಅದನ್ನು ನೀವು ತಿಳಿಸ್ಕೊಡ್ಬೋದು. ಹಾಗೆಯೇ ಇನ್ಯಾರು ನಮ್ಮ JS ಮಂತ್ರಲೋಕದ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂತ ಹೇಳಿದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಬೇಕಾದಂತಹ ಅನುಕೂಲವಾದಂತಹ ಶ್ಲೋಕ ಮಂತ್ರವನ್ನು ನಾವು ತಿಳಿಸ್ಕೊಡ್ತೀವಿ. ನಿಮಗೂ ಹಾಗೂ ನಿಮ್ಮ ಕುಟುಂಬದವರಿಗೂ ಧರ್ಮರಾಯ ಸ್ವಾಮಿಯವರ ಆಶೀರ್ವಾದ ಹಾಗೆ ದ್ರೌಪದಿ ಅಮ್ಮನವರ ಕೃಪಕಟಾಕ್ಷ ಸದಾ ನಿಮ್ಮ ಮೇಲೆ ಇರಲಿ ಅಂತ ನಾವು ಭಾವಿಸ್ತೀವಿ. ಹಾಗೆಯೇ ಅಮ್ಮನವರಲ್ಲಿ ಕೂಡ ನಾವು ಬೇಡ್ಕೊಳ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಆರೋಗ್ಯ ಆಯುಷ್ಯ ಕೊಟ್ಟು ನಿಮ್ಮನ್ನು ಸದಾ ಕಾಪಾಡಲಿ. ಹಾಗೆಯೇ ಧರ್ಮದ ದಾರಿಯಲ್ಲಿ ನಡೆಯುವವರಿಗೆ ಸದಾಕಾಲ ಅಮ್ಮನವರ ಆಶೀರ್ವಾದ ಖಂಡಿತವಾಗಿಯೂ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಪ್ರೀತಿಯನ್ನು ಹಂಚಿ ಹಾಗೆ ಪ್ರತಿನಿತ್ಯ ಪೂಜೆಯನ್ನು ಮಾಡಬೇಕಾದ್ರೆ ನಮ್ಮ JS ಮಂತ್ರಲೋಕದಲ್ಲಿ ತಿಳಿಸಿಕೊಟ್ಟಿರುವಂತಹ ವಿಶೇಷವಾದ ಶಕ್ತಿಶಾಲಿ ಮಂತ್ರಗಳನ್ನ ನೀವು ಪಾರಾಯಣ ಮಾಡಿ. ಓಂ ಶ್ರೀ ದ್ರೌಪದಿ ಅಮ್ಮ ದೇವಿ ನಮೋ ನಮಃ. ಧನ್ಯವಾದಗಳು.